ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ 10 ಡೇಸ್, ಈ 10 ಡೇಸ್ ಹೆಂಗಿರಬೇಕು ಅಂತ ಹೇಳ್ತೀನಿ. ಸೊ ದಿಸ್ 10 ಡೇಸ್ ಶುಡ್ ನಾಟ್ ಎಂಡ್ ಆನ್ February 2nd, ಬಟ್ ಅದನ್ನು ಅದೇ ಸೇಮ್ ರೂಟೀನ್ ಮುಂದೆ ಕಂಟಿನ್ಯೂ ಆಗಬೇಕು. ಸೊ ಡೆಫಿನೆಟ್ಲಿ ಸೊ ಇನ್ನೊಂದೆಷ್ಟು 2 ಮಂತ್ಸ್ ಇದೆ. ಸೊ 2 ಮಂತ್ಸ್ ಫಾಲೋ ಮಾಡಿರಿ. ಸೊ ಯಾಕೆ ನಿಮಗೆ ಸ್ಕೋರ್ ಆಗಲ್ಲ, ನಾನು ಚಾಲೆಂಜಾಗಿ ತೊಗೊತೀನಿ. ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಹೇಳೋದಕ್ಕಿಂತ ಮುಂಚೆ ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಓದ್ರಿ. ಸೊ ಕ್ಲಿಕ್ ಆನ್ ದಟ್ ಸಬ್ಸ್ಕ್ರೈಬ್ ಬಟನ್. ಸೊ ಓಕೆ, ನಾನು ನಿಮಗೊಂದು ಚಾಲೆಂಜ್ ಕೊಡ್ತಿದ್ದೀನಿ. ಸೊ ಇಫ್ ಐ ಗೆಟ್ 500 ಸಬ್ಸ್ಕ್ರೈಬರ್ಸ್ ಫಾರ್ ದಿಸ್ ವಿಡಿಯೋ 500 ಸಬ್ಸ್ಕ್ರೈಬರ್ಸ್. ಸೊ ನಾಳೆ ಸಂಡೇ. ಸೊ ಸಂಡೇ ಮಾರ್ನಿಂಗ್ ಆಯಿತು, ಒಂದು ಕಂಟಿನ್ಯೂಸ್ ಒಂದು ಲೈವ್ ಕ್ಲಾಸ್ ಆಯಿತು. ಸೊ ಮಂಡೇನೂ ಲೈವ್ ಕ್ಲಾಸ್ ಆಯಿತು. ನೆಕ್ಸ್ಟು ಅದು ಬಿಟ್ಟು ನಿಮಗೆ ಹ್ಯೂಮನ್ ಹೇಳಿದ್ದೆ ಒಂದು ಶಾರ್ಟು. ಸೊ ಇನ್ನು ಏನೇನು ಬೇಕು ಎಲ್ಲ ವೀಡಿಯೋಸು ನಿಮಗೆ ಸೈನ್ಸು, ಮ್ಯಾಥ್ಸು ಪಕ್ಕಾ ಬರುತ್ತೆ ಆ್ಯಂಡ್ ಸೋಷಲ್ಲು ಬರುತ್ತೆ. ಸೊ ಮಂಡೇ ಅಲ್ಲ, ಟ್ಯೂಸ್ಡೇ ಫಸ್ಟ್ ಲ್ಯಾಂಗ್ವೇಜ್ ಇದೆಲ್ಲ, ಸೊ ಅದ್ರದ್ದು ಬರುತ್ತೆ. ಸೊ ಐ ನೀಡ್ ಫಾರ್ ದಿಸ್ ವಿಡಿಯೋ 500 ಸಬ್ಸ್ಕ್ರೈಬರ್ಸ್. ಮಾಡ್ತೀರಾ? ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಾ ಪ್ಲೀಸ್? ಓಕೆ, ಸೊ ಕಮಿಂಗ್ ಬ್ಯಾಕ್, ನಾ ಯಾಕೆ ಹೇಳ್ತಿರೋದು ಅಂದರೆ, ಈಗ ನಿಮಗೆ ಪ್ರಿಪ್ರೇಟ್ರಿ 1 ಮುಗಿದಿದೆ. ಸೊ ಪ್ರಿಪ್ರೇಟ್ರಿ 2 ಈಗ ಸ್ಟಾರ್ಟ್ ಆಗ್ತದೆ. ಸೊ ನೆಕ್ಸ್ಟ್ 27th. ಸೊ ಇವತ್ತಿಂದ ನಿಮ್ಮ ರೂಟೀನ್ ಹೆಂಗಿರಬೇಕು ಅಂದರೆ, ಇವತ್ತಿಂದ ನೀವು ಏನು ಫಾಲೋ ಮಾಡ್ತಿದ್ದೀರಲ್ಲ, ಸೊ ದಟ್ ಶುಡ್ ಕಂಟಿನ್ಯೂ ಫಾರ್ ದ ನೆಕ್ಸ್ಟ್ 10 ಡೇಸ್. ಸೊ ಸಿಮಿಲರ್ಲಿ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ದಿಸ್ ಶುಡ್ ಬಿ ಯುವರ್ ರೂಟೀನ್. ಯಾವುದೇ ಕಾರಣಕ್ಕೂ ಯು ಶುಡ್ ನಾಟ್ ಬ್ರೇಕ್ ದಿಸ್. ಓಕೆ, ರೆಡಿನಾ? ಸೊ ಚಾಲೆಂಜ್ ಅಕ್ಸೆಪ್ಟೆಡಾ? ಸೊ ಐ ವಿಲ್ ಆಲ್ಸೋ ಟೆಲ್ ಯು ಫ್ಯೂ ಟೆಕ್ನಿಕ್ಸ್. ಅಂದರೆ ನಿಮಗೆ ಕಾನ್ಸಂಟ್ರೇಷನ್ನ ಹೆಂಗೆ ಹೆಚ್ಚಿಗೆ ಮಾಡ್ಕೊಳೋದಾಯಿತು, ಅಥವಾ ಇನ್ನೂ ಕಾನ್ಸಂಟ್ರೇಷನ್ನ ಹೆಂಗೆ ಇಂಪ್ರೂವ್ ಮಾಡ್ಕೊಳೋದಾಯಿತು. ಸೊ ಇದನ್ನು ಹೇಳ್ತೀನಿ. ಸೊ ಕೀಪ್ ವಾಚಿಂಗ್ ದ ವಿಡಿಯೋ. ಅದಕ್ಕೆ 500 ಸಬ್ಸ್ಕ್ರೈಬರ್ಸ್. ಓಕೆ, ಸೊ ಡೇ 1 ಏನಿದೆ, ಸೊ ದಿಸ್ ಶುಡ್ ಕಂಟಿನ್ಯೂ ಅಪ್ ಟು ಡೇ 10 ಆ್ಯಂಡ್ ದ ಸೇಮ್ ಥಿಂಗ್ ಶುಡ್ ಆಲ್ಸೋ ಕಂಟಿನ್ಯೂ ಆಫ್ಟರ್ ದಟ್. ಸೊ ಇದು ನಿಮಗೆ ಒಂದು ಪ್ಯಾಟ್ರನ್ನ ಸೆಟ್ ಮಾಡ್ಕೋಬೇಕು. ಸೊ ಇದೇ ಪ್ಯಾಟ್ರನ್ ನೀವು ಫಾಲೋ ಮಾಡಿರಿ. ಸೊ ಹೇಗೆ, ಸೊ ಯಾಕೆ ಇದು ವರ್ಕ್ ಆಗುತ್ತೆ ಅಂದರೆ, ಸೊ ಒಂದು ಸ್ಮಾರ್ಟ್ ಅಕಾಡೆಮಿಕ್. ಸೊ ಏನು, ಇಟ್ಸ್ ನಾಟ್ ಲೈಕ್ ಸ್ಟಡಿ ಮೋರ್, ಇಟ್ಸ್ ಸ್ಟಡಿ ಲೆಸ್, ಸ್ಕೋರ್ ಮೋರ್. ಸೊ ಕಮ್ಮಿ ಓದೋದು, ಸ್ಕೋರ್ ಜಾಸ್ತಿ ಆಗೋದು. ಹೇಗೆ, ಈಗ ನಾನು ಕೆಲವೊಂದು ಲೈವ್ ಕ್ಲಾಸಸ್ ಮಾಡ್ತೀನಿ 500. ಸೊ ಲೈವ್ ಕ್ಲಾಸಸ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಹೇಳ್ತಿದ್ದೀನಿ. ಸೊ ದಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಸ್ ನಾಟ್ ಜಸ್ಟ್ ಫಾರ್ ಪ್ರಿಪ್ರೇಟರಿ 2. ನಿಮಗೆ ಬೋರ್ಡ್ಗೂ ಡೆಫಿನೆಟ್ಲಿ ಬೋರ್ಡ್ ಎಕ್ಸಾಮ್ಗೂ ಹೆಲ್ಪ್ ಆಗೇ ಆಗುತ್ತೆ, ಫೈನಲ್ ಎಕ್ಸಾಮ್ಸ್ಗೆ. ಸೊ ಫೋಕಸ್ ಆನ್ ವಾಟ್ ಯು ಆ್ಯಕ್ಚುಲಿ ಅಪಿಯರ್ಸ್ ಇನ್ ಎಕ್ಸಾಮ್ಸ್, ನಾಟ್ ಎವ್ರಿಥಿಂಗ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ಇದಕ್ಕೆ ನಾನು ಹೇಳ್ತಿರೋದು, ಇಟ್ಸ್ ನಾಟ್ ಎವ್ರಿಥಿಂಗ್ ದಟ್ ಅಪಿಯರ್ಸ್ ಇನ್ ದ ಟೆಕ್ಸ್ಟ್ ಬುಕ್, ಬಟ್ ಫಾರ್ ದ ಸೇಕ್ ಆಫ್ ಸ್ಕೋರಿಂಗ್. ಸೊ ಏನು ಫೋಕಸ್ ಮಾಡಬೇಕು, ಐ ವಿಲ್ ಬಿ ಟೆಲಿಂಗ್ ಯು. ಇವತ್ತು ಈವ್ನಿಂಗು 5 o'clock ಲೈವ್ ಕ್ಲಾಸ್ ಇದೆ, ಮಿಸ್ ಮಾಡಬೇಡ್ರಿ. ಆ್ಯಂಡ್ ನಾಳೆ ಮಾರ್ನಿಂಗ್ ಬೇಕು ಅಂದರೆ ಚಾಲೆಂಜ್. ಸೊ ಎಕ್ಸಾಮ್ ಬ್ರೈನ್ ಮೈಂಡ್ಸೆಟ್. ಸೊ ಈಗೇನು ನಿಮ್ಗೆ ಆಗಲೇ ರೂಢಿ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಯು ಶುಡ್ ಟ್ರೈನ್ ಇಟ್ ಇವನ್ ಮೋರ್ ವೆಲ್. ಸೊ ಯಾವುದೇ ಪ್ರೆಷರ್ ಇರಲಿ, ಏನೇ ಪ್ರೆಷರ್ ಇರಲಿ, ಆರಾಮಾಗಿ ಆಗಿರಬೇಕು. ಸೊ ದಟ್ ಯು ಸ್ಟಾರ್ಟ್ ರೀಕಾಲಿಂಗ್ ದ ಥಿಂಗ್ಸ್. ಪ್ರೆಷರ್ ತೊಗೊಂಡೆ ಆಗಲ್ಲ. ದಿಸ್ ಇಸ್ ಗೆಟಿಂಗ್ ಹೈಲೈಟೆಡ್. ಯೆಸ್, ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಬಿಲ್ಡ್ ದ ಮೆಂಟಲ್ ಸ್ಟ್ರೆಂತ್ ಟು ಪರ್ಫಾರ್ಮ್ ವೆನ್ ಇಟ್ ಮ್ಯಾಟರ್ಸ್ ದ ಮೋಸ್ಟ್. ಇದನ್ನು ಬಿಲ್ಡ್ ಮಾಡ್ಕೋಬೇಕು. ಸೊ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಯು ಶುಡ್ ಟೇಕ್ ದಿಸ್ ಎಕ್ಸಾಮ್ ಸೀರಿಯಸ್ಲಿ. ಸೊ ಹಿಂದೆ ಏನು ಮಿಸ್ಟೇಕ್ಸ್ ಆಗಿದೆ ಪ್ರಿಪ್ರೇಟರಿ 1 ಅದು ಮಿಸ್ಟೇಕ್ಸ್ ಆಗಬಾರ್ದು. ಸೊ ಆ ಥರ ನೀವು ಪ್ರಿಪ್ರೇಷನ್ ಆಗಬೇಕು. ಸೊ ಆಗತ್ತೆ, ಡೆಫಿನೆಟ್ಲಿ ಆಗತ್ತೆ. ಸೊ ಪ್ರಿಪ್ರೇಟರಿ 2ಗೆ ಯು ಶುಡ್ ಓವರ್ಕಮ್ ದೋಸ್ ಮಿಸ್ಟೇಕ್ಸ್. ದಟ್ ಈಸ್ ಎ ಚಾಲೆಂಜ್ ಫಾರ್ ಯು. ಓಕೆ, ಸೊ ನೆಕ್ಸ್ಟು ಮೂಮೆಂಟಮ್ ಹ್ಯಾಬಿಟ್ಸ್, ಡಿಸಿಪ್ಲಿನ್. ದಟ್ ಲಾಸ್ಟ್ ಹೇಳಿದ್ನಲ್ಲ. ಸೊ ಈ 10 ಡೇಸ್ ಏನಿದೆ, ದಟ್ ಶುಡ್ ಕಂಟಿನ್ಯೂ. ಮೂಮೆಂಟಮ್ ಶುಡ್ ನಾಟ್ ಸ್ಟಾಪ್. ಸೊ ಮೂಮೆಂಟಮ್, ಈಗೇನು ಹೋಗಿರ್ತೀರ ಹಾಗೆ ಹೋಗ್ತಾ ಇರಿ. ಸೊ ಡೆಫಿನೆಟ್ಲಿ ಯು ವಿಲ್ ರೀಚ್ ಯುವರ್ ಗೋಲ್. ಓಕೆ, ಸೊ ಕ್ರಿಯೇಟ್ ಎ ಸಿಸ್ಟಮ್ ದಟ್ ಕ್ಯಾರೀಸ್ ಯು ಥ್ರೂ ದ ಪ್ರಿಪ್ರೇಟರಿ ಆ್ಯಂಡ್ ಬೋರ್ಡ್ಸ್. ಸೊ ಈಗೇನು ಮಾಡ್ತಿದ್ದೀರಲ್ಲ, ಸೊ ಈಗೇನು ಹೇಳ್ತಿದ್ದೀನಲ್ಲ, ಸೊ ದಟ್ ಶುಡ್ ಕಂಟಿನ್ಯೂ ಟಿಲ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್, ನಾ ಹೇಳಿದ್ನಲ್ಲ ಒಂದು ಟೆಕ್ನಿಕ್ಸ್ ಹೇಳ್ತೀನಿ ಅಂತ. ಸೊ ಫಸ್ಟ್ ಟೆಕ್ನಿಕ್ ಏನು ಗೊತ್ತಾ? ಸೊ ಕೈನ ಹಿಂಗೆ ಇಟ್ಕೊಳ್ಳಿ. ಸೊ ವೆನೆವರ್
ಯು ಸ್ಟಡಿ ಅಂದರೆ ಈಗ ನೀವು ಓದ್ತಿರ್ತೀರ, ಸೊ ಬ್ರೇಕ್ ತೊಗೊತೀರಲ್ಲ, ಒಂದು 5-10 ಮಿನಿಟ್ಸ್ ಬ್ರೇಕ್ ತೊಗೊಂಡಾಗ, ಸೊ ಫಾಲೋ ದಿಸ್. ಕೈನ ಹಿಂಗೆ ಇಟ್ಕೊಂಡು ಸೊ ಜಸ್ಟ್ ಹಿಂಗೆ ಮಾಡ್ತಾಯಿರಿ, ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ನು ಇನ್ನೊಂದು ಆಗ್ತಿರತ್ತೆ. ಸೊ ಬೇರೆ ಇನ್ನೊಂದಿದೆ, ಅದು ಹೇಳ್ತೀನಿ. ಸೊ ಜಸ್ಟ್ ಅದು ಮೊಬೈಲ್ ನೋಡೋದು, ಅಥವಾ ಇನ್ನೊಂದು ಯಾವುದೋ ರೀಲ್ಸ್ ನೋಡೋದು, ಅಥವಾ ಟಿ ವಿ ನೋಡೋದು, ಅಥವಾ ಸುಮ್ಮನೆ ಅಕ್ಕ ಅಣ್ಣ ತಮ್ಮ ತಂಗಿ ಇವ್ರ ಜೊತೆ ಜಗಳ ಆಡೋದಕ್ಕಿಂತ ಮಾಡಿರಿ. ಎಕ್ಸಾಮ್ಸು 2 ಮಂತ್ಸು, ಈ 2 ಮಂತ್ಸು ನಿಮಗೆ ನೆಕ್ಸ್ಟ್ 2 ಇಯರ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸೈನ್ಸ್ ತೊಗೊತಿದ್ದೀರಾ ಅಥವಾ ಡಿಪ್ಲೊಮಾ ಅಂದರೆ 3 ಇಯರ್ಸ್, ಎಲ್ಲಾದ್ರೂ ದೆರ್ ಇಸ್ ಸ್ಕೋಪ್ ಫಾರ್ ಎವ್ರಿಥಿಂಗ್. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಯು ಡು. ಓಕೆ, ನೆಕ್ಸ್ಟು ದ 10-day ರೂಟೀನ್. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ, ಸೊ ಡಿಸ್ಟ್ರಾಕ್ಷನ್ ಫ್ರೀ ಸ್ಟಡಿ. ಇವತ್ತು ಯಾವತ್ತು ಸ್ಯಾಟರ್ಡೆ, ಸೊ ಸ್ಯಾಟರ್ಡೆ ಸಂಡೇ ಹೆಂಗಿರಬೇಕು ಅಂದರೆ ನೋ ಮೊಬೈಲ್. ಅಂದರೆ ನೀವು ಈ ವಿಡಿಯೋ ನೋಡೋದಕ್ಕೆ ಆಬ್ವಿಯಸ್ಲಿ ಮೊಬೈಲ್ ಬೇಕೇ ಬೇಕು, ಬಟ್ ನೋ ಇನ್ಸ್ಟಾಗ್ರಾಮ್, ನೋ ರೀಲ್ಸ್, ನೋ ದಟ್, ನೋ ದಿಸ್. ಚಾಲೆಂಜ್ ಅಕ್ಸೆಪ್ಟೆಡ್. ಸೊ ಅದ್ರ ಜೊತೆ ನೋ ಅನ್ನೆಸರಿ, ಈಗ ಸ್ನ್ಯಾಪ್ ಆಯಿತು, ಇನ್ನೊಂದಾಯಿತು, ನಾನು ನೋಡ್ತಿರ್ತೀನಿ ಸ್ನ್ಯಾಪು ಸ್ಟ್ರೀಕ್ ಅಂತೆ. ಸೊ ಸ್ನ್ಯಾಪ್ ಸ್ಟ್ರೀಕ್, ನೋ ಸ್ಟ್ರೀಕ್ಸ್, ನೋ ನಥಿಂಗ್, ನೋ ಡಿಸ್ಟ್ರಾಕ್ಷನ್ ಫಾರ್ ದ ಫಸ್ಟ್ 2 days. ಚಾಲೆಂಜ್. ನೆಕ್ಸ್ಟು, ಸೊ ರಿಮೂವ್ ದ ಫೋನ್ ಡಿಸ್ಟ್ರಾಕ್ಷನ್ಸ್, ಕ್ರಿಯೇಟ್ ಯುವರ್ ಫೋಕಸ್ ಝೋನ್. ಸೊ ಏನೇನು ಡಿಸ್ಟ್ರಾಕ್ಷನ್ ಇದೆ ಎಲ್ಲ ತೆಗೀರಿ. ಸೊ ಏನು ಬೇಕು, ಬುಕ್ ಬೇಕು ಅಷ್ಟೇ ಇರಬೇಕು. ಓಕೆ, ನಿಮಗೆ ಯಾವಾಗ ಈಗ ವಿಡಿಯೋ ಕ್ಲಾಸ್ ಇದೆ ಇನ್ನೊಂದಿದೆ ಆವಾಗ ಅಷ್ಟೇ ನೋಡಬೇಕು, ಅದಷ್ಟು ಬಿಟ್ಟರೆ ಬೇರೆ ಏನೂ ನೋಡೋಂಗಿಲ್ಲ. ಚಾಲೆಂಜಾ? ರೆಡಿ ಫಾರ್ ದ ಚಾಲೆಂಜ್. ನೆಕ್ಸ್ಟು, ಸೊ 3 and 4 ಕೀವರ್ಡ್ ಬೇಸ್ಡ್ ಲರ್ನಿಂಗ್. ಸೊ ಅಗೇನ್ ಇಟ್ಸ್ ನಾಟ್ ಜಸ್ಟ್ ಫಾರ್ ಡೇ 3 and 4 ಅಂತ ಹೇಳ್ತಿಲ್ಲ, ಬಟ್ ಈಗ ನಿಮ್ದು ಎಕ್ಸಾಮ್ಸ್ ಬರ್ತದೆ. ಸೊ ಎಕ್ಸಾಮ್ಸು ಏನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ಲ, ಆ ಏನೇನು ಓದಬೇಕು ಅದನ್ನಷ್ಟೇ ಫೋಕಸ್ ಮಾಡಿರಿ. ಇಟ್ಸ್ ನಾಟ್ ಸ್ಟಡಿಂಗ್ ಎವ್ರಿಥಿಂಗ್. ಈಗ ಫಸ್ಟ್ ಡೇ ಏನೋ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಇದೆ, ಸೊ ಆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಫುಲ್ಲು ಓದ್ತೀನಿ ಇಲ್ಲ. ಸೊ ಫೋಕಸ್ ಆನ್ ದೋಸ್ ಟಾಪಿಕ್ಸ್ ವಿಚ್ ಯು ಆರ್ ಫೇಸಿಂಗ್ ಡಿಫಿಕಲ್ಟಿ. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದಟ್. ಸೊ ಅದನ್ನು ಈಗ ಫಾರ್ ಎಕ್ಸಾಂಪಲ್ ಸರ್ ಎಲ್ಲ ಫೋಕಸ್ ಮಾಡಬೇಕಾ? ಐ ಆಮ್ ನಾಟ್ ಸೇಯಿಂಗ್ ಆಲ್ ದ ಡಿಫಿಕಲ್ಟ್ ಟಾಪಿಕ್ಸ್ ಅಂತ ಹೇಳ್ತಿಲ್ಲ. ಲೆಟ್ಸ್ ಸೇ ನಿಮಗೆ ಒಂದು 10 ಡಿಫಿಕಲ್ಟ್ ಟಾಪಿಕ್ಸ್ ಇದೆ, ಇನ್ನು 10 ಈಸಿ ಟಾಪಿಕ್ಸ್ ಇದೆ. ಆ 10 ಈಸಿ ಟಾಪಿಕ್ಸ್ನ ಫಸ್ಟ್ ತೊಗೋಬೇಡ್ರಿ. ಈ 10 ಡಿಫಿಕಲ್ಟ್ ಟಾಪಿಕಲ್ಲಿ ಒಂದು 5 ಡಿಫಿಕಲ್ಟ್ ಟಾಪಿಕ್ ತೊಗೊಳ್ರಿ. ಇದನ್ನು ಫಸ್ಟ್ ಮುಗಿಸ್ರಿ. ಇದು ಮುಗಿದಾದ್ಮೇಲೆ ಇನ್ನು 10 ಈಸಿ ಟಾಪಿಕ್ಸ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡಿಕೊಡ್ರಿ, ಏನೇನೋ ಫಾಸ್ಟಾಗಿ. ಸೊ ಅಲ್ಲಿ 10 ಈಸಿ ಟಾಪಿಕ್ಸ್ ನೋಡಬೇಕಾದ್ರೆ ಫೋಕಸ್ ಆನ್ ಕೀವರ್ಡ್ ಬೇಸ್ಡ್ ಲರ್ನಿಂಗ್. ಯಾಕಂದ್ರೆ ನಿಮ್ಗೆ ಗೊತ್ತು. ಸೊ ಇದನ್ನೇ ಹೆಂಗೆ ಇಂಪ್ರೂವ್ ಮಾಡ್ಕೊಳೋದು, ಸೊ ಏನೇನು ಪಾಯಿಂಟ್ಸ್ ಬರೀಬೇಕು. ಸೊ ನಾನು ನೆನ್ನೆ ಲೈವ್ ಕ್ಲಾಸಲ್ಲೂ ಸೈನ್ಸ್ ಲೈವ್ ಕ್ಲಾಸಲ್ಲೂ ಹೇಳ್ತಿದ್ದೆ. ಸೊ ಬೇಸ್ಡ್ ಆನ್ ದ ಕೀವರ್ಡ್ಸ್, ಸೊ ಕೀವರ್ಡ್ಸ್ ಮೇಲೆ ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ಲೈನ್. ಸೊ ಆ ಕೀವರ್ಡ್ಸ್ ನನಗೆ ಗೊತ್ತಾ, ಕೀವರ್ಡ್ಸ್ ನೋಡ್ಕೊಳ್ಳಿ ಯಾವುದು 10 ಏನು ಅಂದರೆ ನಿಮಗೇನು ಈಸಿ ಟಾಪಿಕ್ಸ್ ಇರುತ್ತಲ್ಲ, ಸೊ ಕೀವರ್ಡ್ಸ್ ಇದೆಲ್ಲ 2 ಮುಗೀತಾ. ಇನ್ನೂ ಏನು 5 ರಿಮೈನಿಂಗ್ ಡಿಫಿಕಲ್ಟ್ ಟಾಪಿಕ್ಸ್ ಇರುತ್ತಲ್ಲ, ಸೊ ಸಾರಿ ಸೊ ಫೋಕಸ್ ಆನ್ ದೋಸ್ ಥಿಂಗ್ಸ್. ಲಾಸ್ಟಲ್ಲಿ ದೋಸ್ 5 ರಿಮೈನಿಂಗ್ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್. ಓಕೆ, ನೆಕ್ಸ್ಟು ಅದಾದಮೇಲೆ ಸೊ ಟೈಮ್ ಸೆಷನ್ಸ್. ಸೊ ನಿಮಗೆ ಎಕ್ಸಾಮಲ್ಲಿ ನಾನು ಬರೀಬೇಕು ಅಂದರೆ ಈಗ ಮ್ಯಾಪ್ ಆಯಿತು ಹೆಂಗೆ ಫಾಸ್ಟಾಗಿ ತೆಗಿಯೋದು, ಡಯಾಗ್ರಾಮ್ಸ್ ಆಯಿತು ಹೆಂಗೆ ಫಾಸ್ಟಾಗಿ ಕ್ಲೀನಾಗಿ ತೆಗಿಯೋದು. ಸೊ ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ಸ್ ಥಿಯರಮ್ಸು. ಸೊ ಥಿಯರಮ್ಸ್ ದೇರ್ ಆರ್ ಫ್ಯೂ ಥಿಯರಮ್ಸ್ ವಿಚ್ ಆರ್ ಫಾರ್ ಶ್ಯೂರ್ ಬಂದೇ ಬರುತ್ತೆ ಅಂತ. ಸೊ ಆ ಥಿಯರಮ್ನ ಫಾಸ್ಟಾಗಿ ಹೆಂಗೆ ಬರೆಯೋದು, ಸೊ ದಟ್ ಎಕ್ಸಾಮಲ್ಲಿ ಕೇಳಿದ್ರು ಅಂದರೆ ಸೊ ಟಕ 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 ಅಂತ ಬರೀಬೇಕು. ಆ್ಯಂಡ್ ಗ್ರಾಫ್ ಆಯಿತು, ಈಗ ಮ್ಯಾಥ್ಸಲ್ಲಿ ಗ್ರಾಫ್ ಆಯಿತು, ಸೊ ಫಾಸ್ಟಾಗಿ ಹೆಂಗೆ ಬರೆಯೋದು. ಈಗ ಯಾವುದೋ ಒಂದು ಆ್ಯಕ್ಟಿವಿಟಿ ಬೇಸ್ಡ್ ಕ್ವಶನ್ ಕೊಟ್ಟರು, ಸೊ ಫಿಸಿಕ್ಸಲ್ಲಿ ಎಸ್ಪೆಷಲಿ ಫಿಸಿಕ್ಸಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಕೊಡ್ತಿದ್ದಾರೆ. ಯಾವುದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಯಿತು ಅಥವಾ ಎಲೆಕ್ಟ್ರಿಸಿಟಿ ಆಯಿತು. ಸೊ ಇದರಲ್ಲಿ ಇದು ಕೇಳಿದ್ರು ಅಂದರೆ ಹೆಂಗೆ ಟಕ್ ಟಕ ಅಂತ ಬರೆಯೋದು, ರೆಕ್ಟ್ಯಾಂಗ್ಯುಲರ್ ಕ್ಲಾಸ್ ಲ್ಯಾಬ್ ನಾನು ಹೇಳ್ತಿದ್ದೆ. ಸೊ ಅದೆಲ್ಲ ಕೊಟ್ಟಾಗ ಫಾಸ್ಟಾಗಿ ಏನೇನು ಬರೀಬೇಕು, ಏನೇನು ಪಾಯಿಂಟ್ಸ್ ಬರೀಬೇಕು. ಸೊ ಫಾಸ್ಟ್ ಇತ್ತು ಅಂದರೆ ಆ ಕ್ವಶನ್ಸ್ ಇದ್ದಿದ್ದ ತಕ್ಷಣ ನೀವು ಅದಕ್ಕೆ ಕಂಪ್ಲೀಟ್ ಮಾಡಿದ್ರಿ ಅಂದರೆ ಯು ಗೆಟ್ ದ ಟೈಮ್ ಟು ಫೋಕಸ್ ಆನ್ ಅದರ್ ಥಿಂಗ್ಸ್. ನಿಮ್ಗೆ ಯಾವ್ದು ಕಷ್ಟ ಆಗ್ತಿದೆ ಅಥವಾ ಯಾವುದು ಇನ್ನೂ ನೀಟ್ನೆಸ್ ಹೆಂಗೆ ಬರೆಯೋದು, ಸೊ ಪ್ರೆಸೆಂಟೇಷನ್ ಹೆಂಗೆ ನೀಟಾಗಿ ಮಾಡೋದು. ಸೊ ಇದಕ್ಕೆ ಯು ಕ್ಯಾನ್ ಫೋಕಸ್ ಆನ್ ದಟ್. ಓಕೆ, ನೆಕ್ಸ್ಟು ಡೈಲಿ ರಿಸೆಟ್ ಹ್ಯಾಬಿಟ್ಸ್. ನಿಮಗೆ ಎನರ್ಜಿ ಬೇಕು. ಸೊ ಎನರ್ಜಿ ಇಲ್ಲದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಎವ್ರಿ ಸಿಂಗಲ್ ಡೇ, ಎಕ್ಸಾಮ್ ಇರಲಿ ಬಿಡಲಿ, ಸೊ ಎವ್ರಿ ಸಿಂಗಲ್ ಡೇ ಯು ನೀಡ್ ಟು ಹ್ಯಾವ್ ದಟ್ ಎನರ್ಜಿ. ಸೊ ಹೇಗೆ, ಸೊ ಇವನ್ ವೆನ್ ಯು ಆರ್ ಟಯರ್ಡ್, ಸೊ ಓದಬೇಕು. ನನಗೆ ಇವತ್ತೇನೋ ಆಗ್ತಿಲ್ಲಪ್ಪ ನಾಳೆ, ಸೊ ದಟ್ಸ್ ಎ ರೀಸನ್ ವೈ ಆಮ್ ಸೇಯಿಂಗ್ ದಿಸ್. ಈ ಎಕ್ಸಾಮ್ ಟೈಮಾ, ಈಗ ಫಾರ್ ಎಕ್ಸಾಂಪಲ್ ವೆಡ್ನೆಸ್ಡೇ. ಸೊ ವೆಡ್ನೆಸ್ಡೇ ಯಾವುದೋ ಒಂದು ಎಕ್ಸಾಮ್ ಇದೆ. ವೆಡ್ನೆಸ್ಡೇ ಮ್ಯಾಥ್ಸ್ ಅಲ್ಲ,
ಕರೆಕ್ಟು. ಸೊ ವೆಡ್ನೆಸ್ಡೇ ಮ್ಯಾಥ್ಸ್ ಇದೆ. ಸೊ ಮ್ಯಾಥ್ಸ್ಗೆ ಅಟ್ ಎನಿ ಕಂಡೀಷನ್ ನೀವು ಟ್ಯೂಸ್ಡೇ ಆರಾಮಾಗಿ ಕೂತ್ಕೊಳಲ್ಲ. ಯಪ್ಪ ಮ್ಯಾಥ್ಸ್ ಇದೆ ಓದಬೇಕು, ಯಪ್ಪ ಈ ಕ್ವಶನು ಸಾಲ್ವ್ ಮಾಡಬೇಕು, ಯಪ್ಪ ಈ ಚಾಪ್ಟರ್ ಕಷ್ಟ. ನಿಮಗೆ ಟೈರ್ಡ್ನೆಸ್ ಆದ್ರೂ ಏನು ಮಾಡ್ತೀರಾ, ನೀವು ಬಿಡಲ್ಲ. ಸೊ ದ ಸೇಮ್ ಥಿಂಗ್ ಶುಡ್ ಬಿ ದೇರ್ ಇವನ್ ಆಫ್ಟರ್ ಯುವರ್ ಸೆಕೆಂಡ್ ಪ್ರಿಪ್ರೇಟ್ರಿ. ಮುಗಿತಪ್ಪ ನಾಳೆ ಮ್ಯಾಥ್ಸು, ಸೆಕೆಂಡ್ ಪ್ರಿಪ್ರೇಟ್ರಿ ಮುಗೀತು, ರಿಲ್ಯಾಕ್ಸ್. ಇಲ್ಲ, ದ ಸೇಮ್ ಥಿಂಗ್ ಶುಡ್ ಇವನ್ ಕಂಟಿನ್ಯೂ ಆಫ್ಟರ್ ಯುವರ್ ಎಕ್ಸಾಮ್ಸ್. ಐ ಆಮ್ ರಿಪೀಟಿಂಗ್ ದಿಸ್. ಸೊ ಇದು ಏನಿದೆ, ದಿಸ್ ಶುಡ್ ಕಂಟಿನ್ಯೂ. ಓಕೆನಾ? ಸೊ ಲರ್ನ್ ಟು ರಿಕವರ್ ಎನರ್ಜಿ, ಮೇಂಟೈನ್ ಕನ್ಸಿಸ್ಟೆನ್ಸಿ ಇವನ್ ವೆನ್ ಯು ಆರ್ ಟೈರ್ಡ್. ಸೊ ಹೆಂಗೆ ಹೇಳಿದ್ನಲ್ಲ, ಸೊ ಒಂದು ಯೋಗನೋ ಮೆಡಿಟೇಷನ್ ಏನೋ ಮಾಡಿರಿ. ಸೊ ಬ್ರೀತ್ ಇನ್ ಬ್ರೀತ್ ಔಟ್, ಸೊ ದಟ್ ನಿಮಗೆ ಮೈಂಡ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಸೊ ನಿಮಗೆ ಆ ಒಂದು ಫೋಕಸ್ ಆಯಿತು, ಆ ಒಂದು ಟೈರ್ಡ್ನೆಸ್ ಆಯಿತು, ಕಮ್ಮಿ ಆಗುತ್ತೆ. ಸೊ ಫೋಕಸ್ ಜಾಸ್ತಿ ಆಗುತ್ತೆ, ಟೈರ್ಡ್ನೆಸ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಮೆಡಿಟೇಷನ್ ಬೇಕು, ಇಲ್ಲ ಅಂತಲ್ಲ. ಬಿಕಾಸ್ ಮೆಂಟಲ್, ನೀವು ಬೇರೆ ಏನು ಎಕ್ಸಸೈಸ್ ಮಾಡ್ತಿಲ್ಲ, ಸೊ ಎಕ್ಸಸೈಸ್ ಬೇಕಲ್ಲ. ಸೊ ಅದಕ್ಕೆ ಇಲ್ಲ ನಾನು ರನ್ನಿಂಗ್ ಮಾಡ್ತೀನಿ ಅಥವಾ ವಾಕಿಂಗ್ ಮಾಡ್ತೀನಿ, ಒಂದು ಅರ್ಧ ಗಂಟೆ ಹೊರಗೆ ಹೋಗ್ತೀನಿ. ಬೆಂಗಳೂರಲ್ಲ, ಸೊ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಈ ಪೊಲ್ಯೂಷನಲ್ಲಿ ನಾನು ಹೇಳ್ತಿಲ್ಲ, ಎಲ್ಲೋ ಬೆಂಗಳೂರಿಂದ ಹೊರಗಿದ್ರಿ, ಸೊ ಪೀಸ್ ಕಾಮಾಗಿತ್ತು, ಸೊ ಅಲ್ಲಿ ಹೋಗ್ತೀರಾ. ಸೊ ಎಸ್, ಟ್ರೈ ಟು ಸ್ಪೆಂಡ್ ಫ್ಯೂ ಮಿನಿಟ್ಸ್ ಇನ್ ದ ನೇಚರ್, ಸೊ ದ್ಯಾಟ್ ಯು ಗೆಟ್ ದಟ್ ಆ ಒಂದು ಎನರ್ಜಿ ಬರುತ್ತೆ. ಸೊ ಅದಕ್ಕೆ ಡೈಲಿ ಬೇಕೇ ಬೇಕು. ಎಕ್ಸಾಮ್ ಇರಲಿ ಬಿಡಲಿ, ಯು ಶುಡ್ ಕಂಟಿನ್ಯೂ ಆರ್ ಯು ಶುಡ್ ಹ್ಯಾವ್ ದಟ್ ರೂಟೀನ್. ಓಕೆ, ನೆಕ್ಸ್ಟು ಸಿಸ್ಟಮ್ ಲಾಕ್ ಇನ್. ಹೆಂಗೆ ಅಂದರೆ, ನನಗೆ ಕುತ್ತೆ ಓದೋದಕ್ಕೆ ಅಂದರೆ ಹೇಳ್ಬಾರ್ದು, ಏನೇ ಬಂದರೂ ಹೇಳ್ಬಾರ್ದು, ಹಾಗೆ ಲಾಕ್ ಆಗಬೇಕು. ಸೊ 45 ಮಿನಿಟ್ಸಾ, 1 ಅವರಾ ಹೋಗಬಾರ್ದು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ಮುಂದೆ ಟೈಮರ್ ಇಟ್ಕೊಡ್ರಿ. ಸೊ 1 ಅವರ್ ಟೈಮರು ಅಥವಾ ಮೊಬೈಲೆಲ್ಲೋ ಇಟ್ಕೊಡ್ರಿ. ಸೊ ನಿಮಗೆ ಈ 1 ಅವರಲ್ಲಿ ನಾನು ಇದು ಕಂಪ್ಲೀಟ್ ಮಾಡಬೇಕು ಅಂತ ನೀವು ಚಾಲೆಂಜ್ ತೊಗೊಳ್ರಿ. ಅದೇ ಲಾಕ್ ಆಗ್ರಿ. ಸೊ ಚಾಲೆಂಜ್ ತೊಗೊಳ್ರಿ. ಸೊ ಯು ಶುಡ್ ನಾಟ್ ಗೆಟ್ ಔಟ್ ಆಫ್ ಇಟ್. ಸೊ ಹೊರಗೆ ಬರಬಾರ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟೈಮರ್ ಹೋಗ್ತಿರುತ್ತೆ. ಸೊ ಟೈಮರ್ ಕಮ್ಮಿ ಆಗ್ತಿರುತ್ತೆ. ಸೊ ಅದು ಕಂಪ್ಲೀಟ್ ಆಗ್ತಿದೆಯಾ, ಇಲ್ಲ, ಕಂಪ್ಲೀಟ್ ಆಗ್ತಿಲ್ಲ, ಮಾಡಬೇಕು. ಸೊ ಅದು ಒಂಥರ ಪ್ರೆಷರ್ ಬೇಕು, ಬೇಡ ಅಂತಲ್ಲ. ಸೊ ಸ್ವಲ್ಪ ದಟ್ ಕ್ರಿಯೇಟ್ಸ್ ಸಮ್ ಕೈಂಡ್ ಆಫ್ ಪ್ರೆಷರ್ ವೇರ್ ಯು ಫೋರ್ಸ್ ಯುವರ್ ಸೆಲ್ಫ್ ಟು ಸೆಟ್ ಇನ್ ಆ್ಯಂಡ್ ಕಂಪ್ಲೀಟ್ ದ ಟಾಸ್ಕ್ ಇನ್ ದ ಟೈಮ್. ಸೊ ಬೇಕು. ಓಕೆ, ಸೊ ದಿಸ್ 10 days ಆರ್ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್. ಈಗೇನು 10 days ಇದೆ ವಿತ್ ಯುವರ್ ಎಕ್ಸಾಮ್ಸ್, ಸೊ ದಿಸ್ ಆರ್ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಕಂಟಿನ್ಯೂ ದಟ್. ಓಕೆ, ನೆಕ್ಸ್ಟು, ದಿಸ್ ಡಸ್ ನಾಟ್ ಎಂಡ್ ಆನ್ February 2nd. ಹೇಳೋದಲ್ಲ, ಸೊ February 2nd ಫೈನಲ್ ಎಕ್ಸಾಮ್, ಸೋಷಲ್ ಮುಗಿದ ತಕ್ಷಣ ಎಂಡ್ ಆಗಲ್ಲ. ಎಕ್ಸಾಮ್ಸ್ ಡೋಂಟ್ ಚೇಂಜ್ ಲೈಫ್ಸ್, ಸಿಸ್ಟಮ್ ಡಸ್. ಸೊ ಈಗೇನು ಸಿಸ್ಟಮ್ ಬಿಲ್ಡ್ ಮಾಡ್ತಿದ್ದೀರಲ್ಲ, ಸೊ ದಿಸ್ ಚೇಂಜ್. ಸೊ ವಾಟ್ ಯು ಬಿಲ್ಡ್ ನೌ ಕಂಟಿನ್ಯೂಸ್ ಟಿಲ್ ದ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಬಿಯಾಂಡ್. ಸೊ ಬಿಯಾಂಡ್ ಅಂದಾಗ, ಸೊ ಇಫ್ ಯು ಆರ್ ಟೇಕಿಂಗ್ ಅಪ್ ಸೈನ್ಸ್ ಅಥವಾ ಕಾಮರ್ಸ್, ಎನಿಥಿಂಗ್, ಇಟ್ ಕಂಟಿನ್ಯೂಸ್ ಇವನ್ ಆಫ್ಟರ್ ದಟ್. ಸಿ, ಸೈನ್ಸ್ ಒಂದೇ ಅಲ್ಲ, ನನ್ನ ಸ್ಟೂಡೆಂಟ್ ಒಬ್ಳಿದ್ಲು. ಸೊ ಶಿ ಸ್ಕೋರ್ಡ್ 99.16, ಅಂದರೆ 620. ಶಿ ಟುಕ್ ಅಪ್ ಆರ್ಟ್ಸ್ ಬಿಕಾಸ್ ಶಿ ವಾಸ್ ಇಂಟ್ರೆಸ್ಟೆಡ್ ಇನ್ ಆರ್ಟ್ಸ್. ಅಂದರೆ ಅವಳಿಗೆ LLB ಮಾಡಬೇಕಿತ್ತು. ನೌ ಶಿ ಈಸ್ ಡೂಯಿಂಗ್ LLB ಇನ್ ಒನ್ ಆಫ್ ದ ಟಾಪ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ಬರೀ ಸೈನ್ಸೇ ಅಂತಲ್ಲ, ಸೈನ್ಸ್ ಈಸ್ ನಾಟ್ ಎವ್ರಿಥಿಂಗ್. ಓಕೆ, ಸೊ ಪ್ಲೀಸ್ ಗೋ ವಿತ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ this will definitely help you. ನೀವು ಏನು ಪ್ರಾಕ್ಟೀಸ್ ಮಾಡ್ತೀರಾ, this will definitely help you. So this is not about one test, this is not about one preparatory, this is about who you are becoming. So this is about who you are becoming. Okay, nextly, daily non-negotiables ಏನೇನು? ನೋ ಫೋನ್ ಡ್ಯೂರಿಂಗ್ ಸ್ಟಡಿ. ನೀವು ಬುಕ್ಕಲ್ಲಿ ಓದ್ತಿದ್ದೀರಾ ಅಂದರೆ ನೋ ಫೋನ್. ನೆಕ್ಸ್ಟು, ಪ್ಲ್ಯಾನ್ಡ್ ಸ್ಟಡಿ ಸೆಷನ್ಸ್. ನಾನೇನು ಓದಬೇಕು ಅದನ್ನು ಓದಲೇಬೇಕು. ಟೈಮರ್ ಹೇಳೋನಲ್ಲ, ಟೈಮರ್ ಹಚ್ಕೊಂಡು ಓದಲೇಬೇಕು. ಪ್ರಾಪರ್ ಸ್ಲೀಪ್ ಆ್ಯಂಡ್ ನ್ಯೂಟ್ರಿಷನ್, ಪ್ಲೀಸ್, ಇದೇ ಬೇಕು. ಡೋಂಟ್ ಕಾಂಪ್ರಮೈಸ್ ಆನ್ ಯುವರ್ ಸ್ಲೀಪ್ ಆ್ಯಂಡ್ ಡೋಂಟ್ ಕಾಂಪ್ರಮೈಸ್ ಆನ್ ಯುವರ್ ಫುಡ್. ಯಾರೇನೋ ತಿಂತೀನಿ, ಜಂಕ್ ಫುಡ್ಸು, ಅದು ಇದು, ನೋ. 2 months, just 2 months. ಓಕೆ, ರೀಸೆಟ್ ಟೈಮ್. ಹೇಳೋದ್ನಲ್ಲ, ಯು ನೀಡ್ ಸಮ್ ಟೈಮ್ ಫಾರ್ ಯುವರ್ ಸೆಲ್ಫ್ ಸೊ ದಟ್ ಯು ಗೆಟ್ ದಟ್ ಎನರ್ಜಿ. ಯು ಕ್ಯಾನ್ ಡೂ ದ ಥಿಂಗ್ಸ್ once again with the same momentum. So ಬೇಕು, ಎನರ್ಜಿ ಬೇಕು, ರಿಸೆಟ್ ಬೇಕು. ಓಕೆ, ಐ ಆಮ್ ನಾಟ್ ಸ್ಟಡಿಂಗ್ ಬಿಕಾಸ್ ಆಫ್ ಎಕ್ಸಾಮ್ಸ್, ಐ ಆಮ್ ಸ್ಟಡಿಂಗ್ ಬಿಕಾಸ್ ದಿಸ್ ಈಸ್ ಹೂ ಐ ಆಮ್ ಬಿಕಮಿಂಗ್. ಸೊ ಈ ಸಿಸ್ಟಮ್ ಏನು ಬಿಲ್ಡ್ ಮಾಡ್ಕೊತಿದ್ದೀನಿ, ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಬಿ. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೇಕ್ ಇಟ್ ಈವನ್ ಫರ್ದರ್.
ಚಾಲೆಂಜ್ ಅಕ್ಸೆಪ್ಟೆಡಾ? ಓಕೆ, ಸೊ ಯು ಡೋಂಟ್ ನೀಡ್ ಮೋಟಿವೇಶನ್, ಯು ನೀಡ್ ಟು ಎ ಸಿಸ್ಟಮ್. ಮೋಟಿವೇಶನ್ ನಾನು ಹೇಳ್ತಿರೋದಲ್ಲ, ಒಂದು ಸಿಸ್ಟಮ್ ಬಿಲ್ಡ್ ಮಾಡ್ಕೋಬೇಕು ವಿಚ್ ವಿಲ್ ಟೇಕ್ ಯು ಫರ್ದರ್. ಇವನ್ ಯಾರೇ ಮೋಟಿವೇಟ್ ಮಾಡದೇ ಇದ್ರು ಆ ಸಿಸ್ಟಮ್ ಶುಡ್ ಹೆಲ್ಪ್ ಯು ಟು ಗೋ ಫರ್ದರ್. ಓಕೆ, 500 ಸಬ್ಸ್ಕ್ರೈಬರ್ಸ್. ಸೊ ಓಕೆ, ಇನ್ನೊಂದು ಇದು ಹೇಳಿಲ್ಲಲ್ಲ ಸ್ಟೆಪ್ಪು. ಇನ್ನೊಂದು ಕಾನ್ಸಂಟ್ರೇಷನ್ ಅಂದರೆ ಫಸ್ಟ್ ಏನಂದರೆ ಹಿಂಗೆ, ಸೊ ಹಿಂಗೆ ಮಾಡೋದು. ಓಕೆ, ದಿಸ್ ಒನ್ ಥಿಂಗ್. ಸೊ ದ ಸೆಕೆಂಡ್ ಥಿಂಗ್ ಇಸ್ ಕೈ. ಸೊ ಜಸ್ಟ್ ಸ್ಟಾರ್ಟ್ ರಿವರ್ಸ್. ಇದರ ಮೇಲೆ ಫೋಕಸ್ ಇರಬೇಕು. ಯು ಶುಡ್ ಫೋಕಸ್ ಆನ್ ದಿಸ್. ಸೊ ಫೋಕಸ್ ಹೆಂಗಿರ್ಬೇಕು ಅಂದ್ರೆ ನೋಡಿರಿ, ನಾ ಇಲ್ಲಿಂದ ಸ್ಟಾರ್ಟ್ ಮಾಡೋದನ್ನ ವಾಪಸ್ ಇಲ್ಲಿಂದನೇ ಮತ್ತೆ ಬರಬೇಕು, ಮತ್ತು ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು, ಹಿಂಗೆ ವಾಪಸ್ ಹಿಂಗೆ ಹೋಗ್ಬಾರ್ದು, ಇಲ್ಲಿಂದನೇ. ಸೊ ಹ್ಯಾವ್ ದಟ್ ಫೋಕಸ್. ಸೊ ಈ ಥರ ನೀವು ಸ್ಟಡಿ ಬ್ರೇಕ್ಸ್ ಏನು ತೊಗೊತೀರ ನೋಡಿರಿ, ಮಿಸ್ ಆಯಿತು. ಸೊ ಸ್ಟಡಿ ಬ್ರೇಕ್ಸ್ ಏನು ತೊಗೊತೀರಾ, ಸೊ ಸ್ಟಾರ್ಟ್ ಡೂಯಿಂಗ್ ದಿಸ್ ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಫೋಕಸ್. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿ ಯು ಆಲ್ in the live classes if I get 500. Thank you. Jai Hind, Jai Karnataka.